ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು ಸಾವಿರಾರು ಜನ ಧರ್ಮಸ್ಥಳಕ್ಕೆ ಧರ್ಮೋ ರಕ್ಷತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 2-3 ತಿಂಗಳಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಮತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಿ ಈಗ ಕೊನೆಯ ಒಂದು ಹಂತಕ್ಕೆ ತಲುಪಿದೆ. ಅಲ್ಲಿ ಯಾವುದೇ ಥರದ ಘಟನೆಗಳು ನಡೆದಿಲ್ಲ, ಯಾವುದೋ ಜನಕ್ಕೆ ಒಂದು ಸಮಾಜಕ್ಕೆ ವಿರೋಧ ಆದಂಥ ಯಾವುದೇ ಕೆಲಸಗಳು ನಡೆದಿಲ್ಲ ಅನ್ನೋ ಒಂದು ಮಾಹಿತಿ ಈಗ SITಯಿಂದ ಹೊರಗಡೆ ಬಂದ ಮೇಲೆ ಇವಾಗ ಎಲ್ಲರೂ ಒಂದು ಏನು ಮೊದಲಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಏನೋ ಒಂದು ದೇವ್ರ ಮೇಲೆ ನಂಬಿಕೆ ಇತ್ತು, ಆ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಾನು. ಹಾಗಾಗಿ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಧರ್ಮಯಾತ್ರೆಗೋಸ್ಕರ ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀವಿ. ಏನಿವತ್ತು ಧರ್ಮಸ್ಥಳದ ಧರ್ಮಯಾತ್ರೆ ಮತ್ತು ಧರ್ಮಸ್ಥಳಕ್ಕೆ ತಂದಿರ್ತಕ್ಕಂಥ ಕಳಂಕವನ್ನು ಅಳಸಾಕೋದಕ್ಕೆ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ MLA ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು MP ತೇಜಸ್ವಿ ಸೂರ್ಯರವರ ನೇತೃತ್ವದಲ್ಲಿ ಸಹ ಈ ಭಾಗದಿಂದ ಧರ್ಮಸ್ಥಳದ ಭಕ್ತಾದಿಗಳು ನಾವೆಲ್ಲರೂ ಸೇರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಸೇವೆಯನ್ನು ಸ್ಮರಿಸಿ ಮತ್ತು ಈಗಾಗಲೇ ಅವ್ರು ಕೊಟ್ಟಿರೋ ಸೇವೆ ನಾವು ಯಾವತ್ತೂ ಅವ್ರ ಚಿರಋಣಿಯಾಗಿರಬೇಕಾಗಿರ್ತದೆ. ಬೊಮ್ಮನಹಳ್ಳಿ ಭಾಗ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಎಲ್ಲ ಭಕ್ತರು ಕೂಡ. ಯಾಕೆಂದರೆ ಅವರು ಎಷ್ಟೋ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಧರ್ಮವನ್ನು ಕಾಪಾಡಿಕೊಂಡು ಧರ್ಮಸ್ಥಳವನ್ನು ಇಡೀ ರಾಜ್ಯದಲ್ಲಿ ಯಾವ ರೀತಿ ಧರ್ಮವನ್ನು ಕಾಪಾಡಿ ಮತ್ತು ಜನರಿಗೆ ಸೇವೆ ಕೊಡಬೇಕು ಅನ್ನೋದು ಅದೊಂದು ಮಾದರಿ ಕ್ಷೇತ್ರ ಆಗಿ ತೋರಿಸ್ಕೊಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರವನ್ನು. ಅದಕ್ಕೆ ಹೆಸರು ಕೂಡ ಧರ್ಮಸ್ಥಳ ಕ್ಷೇತ್ರ ಅಂತೇಳಿ ಅದಕ್ಕೆ ತಕ್ಕದಂಗೆ ನಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದವರು. ಅಂಥ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತಂದಿರೋದನ್ನ ಇವಾಗ ನಾವೆಲ್ಲರೂ ಅದನ್ನು ಅಳಸಾಕಬೇಕು ಅಂತೇಳಿ ಭಕ್ತರೆಲ್ಲರೂ ಸೇರಿ ಒಟ್ಟಿಗೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಯಾತ್ರೆ ಯಶಸ್ವಿ ಆಗುತ್ತೆ. ಈ ಯಾತ್ರೆಗೆ ಎಲ್ಲರೂ ಸಹ ಒಗ್ಗೂಡೋಣ ಅಂತೇಳಿ ನಾನು ಸಹ ಕರೆಯನ್ನು ನೀಡ್ತಾ ಇದ್ದೇನೆ.